ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿದಾಗ ನೋಡಿ ದುಂದು ವೆಚ್ಚದಿಂದ ಹಣವೇ ಅಂತ ಹೇಳ್ತಾರೆ. ಯಾರೆಲ್ಲ ತುಲಾರಾಶಿಗಳಿದ್ದೀರಾ ಆ ದುಂದು ವೆಚ್ಚದಿಂದ ನೋಡಿ ಹಣವನ್ನು ನಿಯಮಿತವಾಗಿ ನಾವು ಖರ್ಚು ಮಾಡಬೇಕು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಹಣ ಯಾವತ್ತು ನೋಡಿ ಯಾವಾಗ ಒಂದು 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 ಲಕ್ಷ್ಮಿಯ ಅನುಗ್ರಹದಿಂದ ಯಾವುದೋ ಒಂದು ಇದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡ್ಕೊಂಡಿರ್ತೀರ, ಅದನ್ನು ನಾವು ಯಾವ ರೀತಿ ಒಂದು ವೆಚ್ಚ ಅಂದರೆ ಒಂದು ಖರ್ಚು ಮಾಡುವಂಥ ವಿಚಾರ ನಮ್ಮಲ್ಲಿ ಮನಸ್ಸಲ್ಲಿ ಇರಬೇಕು. ಅಂದರೆ ನಮಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಳ್ಬೇಕು. ಸುಮ್ಮನೆ ಯಾರನ್ನೋ ನೋಡಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹಣವನ್ನು ವ್ಯರ್ಥ ಮಾಡಬಾರ್ದು. ಅದರಿಂದ ಅನಾನುಕೂಲಗಳು ಉಂಟಾಗೇ ಆಗುತ್ತೆ. ಹಣ ಇಲ್ಲ ಅಂತಂದರೆ ಕಷ್ಟಗಳೇ ನೋಡಬೇಕು. ಹಾಗಾಗಿ ಈ ದುಂದು ವೆಚ್ಚದಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಏನಾದರೂ ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇ ಇರ್ಬೋದು ಇವತ್ತು. ಕೆಲವೊಂದು ಕುಟುಂಬದಲ್ಲಿ ಹೆಗಲೇ ಇರುತ್ತೆ, ಕೆಲವೊಂದು ನಿಮ್ಮ ಕೆಲಸ ಮಾಡೋ ಎಲ್ಲೊಂದು ಹತ್ರ ನೋಡಿ ವರ್ಕ್ ಮಾಡ್ತಾ ಇರ್ತೀರ, ಅಲ್ಲಿ ನಿಮಗೆ ಒಂದು ಕೆಲಸದ ಒಂದು ಒತ್ತಡ ಹೆಚ್ಚಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಇನ್ನೊಂದು ಭಾರ ಹೆಚ್ಚಾಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕೂಡ ಹೊಂದಬಹುದು. ಯಾರೆಲ್ಲ ತುಲಾರಾಶಿಗಳಿದ್ದೀರಾ ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ ಇವತ್ತು.